ನನ್ನ ಅಂಗಡಿಯಲ್ಲಿ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಾ? ಓಸಿಲಿ ಅಂಗಡಿ ಸಿಕ್ತು ಅಂತ ಇಲ್ಲೇ ಮನೆ ಹೊಡ್ಕೊಂಡ್ಬಿಟ್ಟಿಯಾ? ಲೇ ಹಳ್ಳಿ ಹುಡುಗಿ, ಚೆನ್ನಾಗಿ ತಲೆ ಸೌರಿ ಮೆತ್ತಗೆ ಕೆಲಸ ಗಿಟ್ಟಿಸ್ಕೊಂಡು ಓನರ್ ಆಗೋ ಆಸೆನಾ ನಿನಗೆ? ಬೋನೆ ಇದೆಯಾ ಕಡೆ ಸುಂದ್ರಿ ನೀನು? ಏನು ಅವ ಮುಗ್ಧರಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ನಡೆಯಲಿಂದ ಜಾಗ ಖಾಲಿ ಮಾಡುವಂದೆ. ಹೇಳಿದ್ದು ಕೇಳಿಸ್ಲಿಲ್ವಾ? ಇಲ್ಲ ನಾನೇ ನಿನ್ನ ಒದ್ದು ಓಡಿಸ್ಬೇಕಾ? ಅಲ್ಲಮ್ಮ, ನಾವ್ ಯಾಕೆ ಹೋಗ್ಬೇಕು? ನಾವ್ ಕಲ್ಯಾಣಿ ಅಪ್ಪನ ಒಪ್ಪಿಗೆ ತಗೊಂಡೆ ಅಂಗಡಿ ನಡೆಸ್ತಿರೋದು. ಅವಳೇನ್ ತಮ್ಮ ತವ್ರ ಮನೆಯಿಂದ ಬಂಡವಾಳ ತಂದು ಹಾಕಿದಾಳ? ಇದು ನನ್ನ ಅಂಗಡಿ, ಇಲ್ಲಿ ನನ್ನ ಮಾತೇ ನಡಿಬೇಕು ಅಷ್ಟೇ. ಇರಿ, ಈಗ ಅಪ್ಪನ ಫೋನ್ ಮಾಡ್ತಿದೀನಿ, ನೀವೇ ಮಾತಾಡಿಬ್ರ. ಅವಳು ನನ್ನ ಮಗನ ಹೆಂಡತಿ, ಯಾವ ಅಧಿಕಾರ ಇದೆ ಅಂತ ನನ್ ಕೇಳಿದ ಈ ಅಂಗಡಿನ ನಿನಗ್ ದಾನ ಮಾಡಿದಾಳೆ? ಅಲ್ಲ, ನನ್ನ ಅಣ್ಣನ ಚೋಳಿ. ಜಾಸ್ತಿ ಮಾತಾಡ್ಬೇಡ. ನಾನ್ ಹೇಳ್ದಷ್ಟು ಕೇಳಿದ್ರೆ ನಿನ್ ಮರ್ಯಾದೆ ಉಳಿಯುತ್ತೆ. ಅಲ್ಲಮ್ಮ, ಇನ್ ಒಂದು ಮಾತು ನಿನ್ನ ಬಾಯಿಂದ ಹೊರಗ್ ಬಂದ್ರು ನಿನ್ನ ಕತ್ ಹಿಡಿದ ಆಚೆ ನುಗ್ಬೇಕಾಗುತ್ತೆ. ಹುಷಾರ್. ಸ್ನೇಹ ಅತ್ತೆ, ನಿಮ್ಮನ್ ಮುಗಿಸ್ಬೇಕು ಅಂತ ಸ್ನೇಹ ನಿಮ್ ಜೊತೆಗೆ ಇದ್ದು ಹಾಕಿದ್ ಸ್ಕೆಚ್ ಅತ್ತೆ ಇದು. ಏನೋ? ಹೌದತ್ತೆ, ನಿಮ್ಮ ಮೇಲೆ ಅವಳಿಗೆ ತುಂಬಾನೇ ದ್ವೇಷ ಇದೆ. ಅದನ್ನೆಲ್ಲ ಮುಚ್ಚಿಟ್ಟು ಹೀಗೆ ನಿಮ್ ಮುಂದೆ ನಗ್ನಗ್ತಾ ನಾಟಕ ಮಾಡ್ತಿದ್ದಾಳೆ. ಇವಳು ನನ್ನ ಮುಂದೆನೇ ನವರಂಗಿ ಆಟ ಆಡ್ತಾ ಇದ್ದಾಳಲ್ಲ, ಬಿಡೋದ್ ಬೇಡ. ವಿಷಯನ ಇವಳ ಬಾಯಿಂದಾನೆ ಆಚೆ ಕಕ್ಕಿಸ್ಬೇಕು. ಏಯ್, ಯಾರ ಮುಂದೆ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅತ್ತೆ, ನಾನು ನಿಜ ಹೇಳ್ತಿದ್ದೀನಿ ಅತ್ತೆ. ನಿಮ್ಮನ್ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದು ಆ ಸ್ನೇಹ. ನಿಮ್ಮನ್ ಕಾಪಾಡೋದಕ್ಕೆ ಅಂತ ನನಗೆ ಗೊತ್ತಿರೋ ಒಳ್ಳೆ ರೌಡಿಗಳನ್ನ ಅಲ್ಲಿ ಕಳಿಸ್ದೆ ಅತ್ತೆ. ಓ, ಕಾಪಾಡೋಕೆ ಅಂತ ಒಳ್ಳೆ ರೌಡಿಗಳನ್ನ ಕಳ್ಸಿದ್ಯಾ? ನಿನ್ಗೆ ಆಟೊಂದು ನಮ್ಯಾಕೆ ಕಾಳಜಿ ಇದ್ದಿದ್ರೆ ನೀನೇ ನನ್ಗೊಂದು ಫೋನ್ ಮಾಡಿದ್ರೆ ಆಗ್ತಿತ್ತಲ್ವೇ? ಅದು ಅತ್ತೆ, ನೀವು ನನ್ನ ಮಾತು ನಂಬೋ ಪರಿಸ್ಥಿತಿಲಿ ಇರ್ಲಿಲ್ಲ, ಅದಕ್ಕೆ ಹೀಗ್ ಮಾಡ್ದೆ. ಯೋನ್ ಹೇಳ್ತಿದ್ಯಾ ರಾಧಾ? ಹೌದು ಅತ್ತೆ, ನಿಮ್ ಮನ್ಸಲ್ಲಿ ಸ್ನೇಹ ಒಳ್ಳೆ ಹೆಸರೇ ತಗೊಂಡಿರ್ಬೋದು, ಆದ್ರೆ ಅವಳ ಮನ್ಸಲ್ಲಿ ನಿಮ್ಮನ್ನ ಹಾಳು ಮಾಡೋ ಯೋಚನೆಗಳೇ ಇರೋದು. ಕಂಟಿ ಮಾವಯ್ಯನ ಬುಟ್ಟಿಗೆ ಹಾಕೊಂಡಂಗೆ ನಿಮ್ಮನ್ನು ಬುಟ್ಟಿಗೆ ಹಾಕೋತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಮತ್ತೆ ನೀವು ಇಷ್ಟು ಬೇಗ ಅವಳನ್ನ ನಂಬ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ಅದಕ್ಕೆ ಅತ್ತೆ, ನನಗ್ ಮದ್ವೆ ಮಾಡಿಸಿ ಮನೆಯಿಂದ ಕಳ್ಸಿದ್ರೆ ಅವಳ ಕೆಲ್ಸ ಎಲ್ಲ ಸಲೀಸಾಗುತ್ತೆ ಅಂತ ಬಲವಂತವಾಗಿ ಹುಡುಗ ಹುಡುಕ್ತಿದ್ದಾಳೆ. ಸರಿ, ನೀನ್ ನಾನು ಹೇಳ್ದಂಗೆ ಕೇಳ್ತೀಯಾ? ಅತ್ತೆ, ಇದರಲ್ಲಿ ಕೇಳೋದೇನಿದೆ ಅತ್ತೆ? ನಾನು ಯಾವಾಗ್ಲೂ ನಿಮ್ಮ ಮಾತನ್ನೇ ಅಲ್ವಾ ಕೇಳೋದು. ಸರಿ, ಹಂಗಾರ ಆ ಸ್ನೇಹನ ಈ ಮನೆಯಿಂದ ಆಚೆ ಓಡ್ಸೋಕ್ಕೆ ಯೋನೆಲ್ಲ ಮಾಡಬೇಕು. ಎಲ್ಲ ತಯಾರಿನೂ ಬಿರ್ನೆ ಮಾಡ್ಕೊ. ಅತ್ತೆ, ನೀವ್ ಹೇಗೆ ಹೇಳ್ತಿದ್ದೀರಾ? ಹೌದು, ನನ್ನ ಸಂಸಾರ ಅಂತ ಬಂದ್ರೆ ನಾನು ಯಾರನ್ನೂ ಬಿಡೋಳಲ್ಲ. ನಾನೇ ಹುಡುಗರ ಕಡೆ ಅವ್ರನ್ನ ಬರೋದು ಬೇಡ ಅಂತ ಹೇಳ್ದೆ. ಯಾಕೆ ಬಂಗಾರ,
ಒಳ್ಳೆ ಮನೆ ಸಂಬಂಧನ ಬಿಟ್ಬಿಟ್ಟಲ್ಲ. ನಾನು ಆ ಹುಡ್ಗನ್ ಊರಾಗಿರೋ ಸಿದ್ದಣ್ಣನ ವಿಚಾರಿಸಕ್ ಹೇಳಿದೆ, ಒಳ್ಳೆ ಮಂತನ ಅಂತ ಅಂದವನೆ. ಇರ್ಬಹುದು ರೀ, ಆದ್ರೆ ರಾಧಾ ನಮ್ಮನೆ ಹುಡುಗಿ. ಅವಳನ್ನ ಲಗ್ನ ಮಾಡಿ ಬ್ಯಾರೆ ಯಾವುದೋ ದೂರ ಕಳ್ಸಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಅಂದ್ರೆ ರಾಧನ ಲಗ್ನ ಆಗೋ ಹುಡುಗ ನಮ್ಮ ಹತ್ರದ ಸಂಬಂಧಿನೇ ಆಗಿರ್ಬೇಕು, ನಮ್ಮನೆ ಹುಡುಗನೇ ಆಗಿರ್ಬೇಕು ಅನ್ನೋದು ನನ್ನ ಆಸೆ. ಅಂತವ್ರು ಯಾರವ್ರೆ? ಹೌದವ್ವ, ಅಪ್ಪಯ್ಯ ಹೇಳ್ತಿರಂಗೆ ಅಂಥವ್ರು ಯಾರೂ ಇಲ್ಲ. ಹುಡುಕ್ಬೇಕು ವಸ್ಸು. ನಮಗೇನೋ ಈ ಹುಡ್ಗನ್ ಪ್ರೊಫೈಲು ಇಷ್ಟ ಆಗಿತ್ತು ಅವ್ವ. ರಾಧನ್ನ ಯಾವುದೋ ದೂರ ಕಳ್ಸಕ್ಕೆ ಮನ್ಸಿಗೆ ಸ್ಯಾನೆ ಕಷ್ಟ ಆಗ್ತಾ ಇದ್ದೇನೆ. ಅದಕ್ಕೆ ನಮ್ಮ ಹತ್ರದ ಬೆಳಗ್ದಾಗೆ ಯಾರಾನ ಅವ್ರನ್ನ ಮಾಡುಮ ಅಂತ. ಸರಿ. ರಾಧನ್ ಬೇಗ ಮದ್ವೆ ಮಾಡೋ ಜವಾಬ್ದಾರಿ ಯಾವಾಗ್ಲೂ ನಂದೇ ಅಂತ ಅತ್ತೆ ಹೇಳ್ತಿದ್ರು. ಈಗ ಯಾಕೆ ಹಿಂಗೆ ಹೇಳ್ತಿದ್ದಾರೆ?